ಇನ್ನು ಈ ಶಿವರಾಜ್ ತಂಗಡಿಗೆ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಏನೋ ಒಂದು ಈ ಗ್ರಾಮ್ಯ ಭಾಷೆಯಲ್ಲಿ ಆ ರೀತಿ ಮಾತಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳೋದ್ರ ಮುಖಾಂತರ ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಏನೋ ಒಡಿ ಬಡಿ ಏನೋ ಕಪಾಲ್ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಏನೋ ಒಡಿ ಬಡಿ ಏನೋ ಕಪಾಲ್ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಏನು ತಂಗಡಿನ ಲೀಡರ್ ಮಾಡ್ತಾ ಇದಾರೆ, ಮಾಡಿ ಪರವಾಗಿಲ್ಲ. ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಏನೋ ಒಡಿ ಬಡಿ ಏನೋ ಕಪಾಲ್ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ದೊಡ್ಡದಲ್ಲ. ಏನೋ ಒಡಿ ಬಡಿ ಏನೋ ಕಪಾಲ್ ಕೊಡಿರಿ ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರ್ಬೋದು ಅಷ್ಟೇ, ಅದೇನು ಏಕವಚನದಲ್ಲಿ ಮಾತಾಡಿದ್ರು ಕೂಡ ಆಡು ಭಾಷೆ ನಾಡು ಭಾಷೆ, ಇನ್ನು ಕಪಾಳ ಕೊಡಿ ಅಂದರೂ ಕೂಡ ಆಡು ಭಾಷೆ ನಾಡ ಭಾಷೆ. ಇದು ಇಲ್ಲಿ ಬಂದಿದೆ ನಮ್ಮ ರಾಜಕಾರಣ. ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಏನಿದೆ ಪ್ರಧಾನಮಂತ್ರಿ ಕುರಿತು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆದಂಥ ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟಂಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಯಾರು ಮೋದಿ ಮೋದಿ ಅಂತ ಕೂಗುತ್ತಾರೆ ಅವ್ರ ಕಪಾಳ ಕೊಡಿರಿ ಅನ್ನುವಂಥ ಮಾತನ್ನು ಹೇಳಿದರು. ವಿದ್ಯಾರ್ಥಿಗಳು ಮತ್ತು ಯುವಕರ ಕಪಾಳ ಕೊಡಿರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದರು ಅವರು ಸಾರ್ವಜನಿಕ ಭಾಷಣದಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಜೋಶಿ ಅವರು ಮಾತಾಡಿದ್ದಾರೆ, ಬೊಮ್ಮಾಯಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡ. ನಾಚಿಕೆ ಆಗಬೇಕು. ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ ಬಂದಾರ? ಯಾವ ಮುಖ ಇಟ್ಕೊಂಡು ಇವತ್ತು ಓಟನ್ನ ಕೇಳಲಿಕ್ಕೆ ಇವ್ರು ಬರ್ತಾ ಇದ್ದಾರೆ? ಇವರಿಗೆ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗಂದ್ರು, ಅಂದ್ರೆ ಬಜಿ ಮಾಡಕ್ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ ಬಿಡಿಬೇಕು. ಸ್ವಲ್ಪ ದಿವಸ ತಡೀರಿ. ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮುಖ್ಯ ಆಗ್ತದೆ. ಭಾಳ ಉತ್ತಮವಾದಂಥ ವಾತಾವರಣ ಇದೆ. ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ಅವರು ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ. ಮತ್ತು ದೊಡ್ಡ BJP ಅಲೆ ಮೋದಿ ಅಲೆ ಕರ್ನಾಟಕದಲ್ಲಿ. ಮೋದಿಗೆ ಸಂಸಾರ ಇಲ್ಲ, ಕುಟುಂಬ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಕರ್ನಾಟಕದಲ್ಲಿ ಮೋದಿ ಎಂದವರಿಗೆ ಕಪಾಳ ಕೊಡಿ ಅಂತ ಹೇಳ್ತಾರೆ. ನಾನು ಸರ್ಕಾರಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದರು. ಮಿಸ್ಟರ್ ಮೋದಿ ಅಂತ ಕರೆದು ಏಕವಚನದಲ್ಲಿ ಮಾತನಾಡಿ ಅಪಮಾನಿಸ್ತಾ ಇದ್ದರು. ಇವತ್ತು ಮೋದಿ ಅಂದವರನ್ನ ಕಪಾಳಿಗೆ ಹೊಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಒಂದು ಸರ್ತೆ. ಯಾಕಂದರೆ ಇಡೀ ದೇಶದೊಳಗೆ ಸಾಧಾರಣ 70-80%ಕ್ಕಿಂತ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ. ನಾನು ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಕೋರ್ಟ್ಗೆ ಹೋಗೋದು ಕೂಡ ಒಂದು ರಾಜಕೀಯ ನಡೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಕಾಂಗ್ರೆಸ್ ಪಾರ್ಟಿದ್ದು ಯಾವಾಗಲೂ ಹೊಡಿಬಡಿ ಸಂಸ್ಕೃತಿನೇ ಇದೆ ಮತ್ತು ಮೋದಿಯ ಬಗ್ಗೆ ದ್ವೇಷ ಕಾರುವ ಮನೋಭಾವ ಇದೆ. ನೀವು ಎಷ್ಟು ದ್ವೇಷವನ್ನು ಕಾರ್ತೀರಿ, ಎಷ್ಟು ಸೇಡ್ನಿಂದ ಭಾವನೆಯಿಂದ ನಡ್ಕೋತೀರಿ, ಜನ ಅಷ್ಟು ಮೋದಿಯವರನ್ನ ಪ್ರೀತಿ ಮಾಡ್ತಾರೆ. ಇನ್ನು ಈ ಸ್ಟೇಟ್ಮೆಂಟಿನ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಶುರು ಮಾಡಿದೆ. BJP ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ನಾವು ತೋರಿಸ್ತಾ ಇದ್ದೀವಿ ಕೊಪ್ಪಳದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಶಿವರಾಜ್ ತಂಗಡಗಿ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ, ಕಪಾಳ ಕೊಡಿರಿ ಸ್ಟೇಟ್ಮೆಂಟ್ ಇದೆಯಲ್ಲ, ಇದಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ಶುರುವಾಗಿದೆ BJP ಕಾರ್ಯಕರ್ತರದ್ದು. ಕೊಪ್ಪಳದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಆಗಿದೆ. BJP ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾವು ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ.
ಚಿಕ್ಕಮಗಳೂರಿನಲ್ಲೂ ಕೂಡ ಇವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು. ಜೊತೆಗೆ ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದರು. ಶಿವರಾಜ್ ತಂಗಡಿಗೆ ಅವರ ಸ್ಟೇಟ್ಮೆಂಟನ್ನು ಖಂಡಿಸಿ ನಡೀತಿರುವಂಥ ಪ್ರತಿಭಟನೆ, ಚಿಕ್ಕಮಗಳೂರು ಮತ್ತು ಕೊಪ್ಪಳದಲ್ಲಿ ನಡೆದಿರುವಂಥ ಪ್ರತಿಭಟನೆ, ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ.